ಮುಖ್ಯಮಂತ್ರಿಗಳು ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲೋದರ ಮುಖಾಂತರ ತಮ್ಮ ಗದ್ದುಗೆಯನ್ನು ಗಟ್ಟಿ ಮಾಡಿಕೊಂಡಿದ್ದಾರೆ. 3 ಸ್ಥಾನಗಳನ್ನು ಗೆಲ್ಲೋದರ ಮುಖಾಂತರ ತ್ರಿವಿಕ್ರಮವನ್ನು ಮೆರೆದಿದ್ದಾರೆ. ತ್ರಿವಿಕ್ರಮನಾಗಿದ್ದಾರೆ ಮುಖ್ಯಮಂತ್ರಿಗಳು. ಇನ್ನು ಮುಂದೆ ಸಿದ್ದರಾಮಯ್ಯನವರನ್ನು ಮುಟ್ಟೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋ ಸಂದೇಶವನ್ನ, ಮುಟ್ಟಬಾರದು ಅನ್ನೋ ಸಂದೇಶವನ್ನ ಮಾನ್ಯ ಮುಖ್ಯಮಂತ್ರಿಗಳು ರವಾನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ಈಗ ಶಾಕ್ ಎದುರಾಗುತ್ತೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಿದ್ದರಾಮಯ್ಯನವರ ತೋಳಿಗೆ ಬಲ ಬಂದಿದೆ. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಬದಲಾವಣೆ ಕೂಗೇನಿದೆ, ಅದಕ್ಕೆ ಬದಲಾವಣೆ ಬೇಕಾಗಿಲ್ಲ, ಜನ ನನ್ನ ಜೊತೆಗಿದ್ದಾರೆ ಅನ್ನುವ ಸಂದೇಶವನ್ನು ಸಿದ್ದರಾಮಯ್ಯ ಸಾರಿದ್ದಾರೆ. ಶಿಗ್ಗಾವಿ ಗೆದ್ರು, ಚನ್ನಪಟ್ಟಣ ಗೆದ್ರು, ಸಂಡೂರು ಏನಾದರೂ ಗೆಲ್ತಾರೆ, ಆದರೆ ಅಹಿಂದ ಮತಗಳ ಪಾರುಪತ್ಯ ಮುಖ್ಯಮಂತ್ರಿಗಳಿಗೆ ಗಟ್ಟಿ ಮಾಡಿದಂಗಿದೆ. ಪ್ರಚಾರದ ವೇಳೆ ನನಗೆ ಶಕ್ತಿ ತುಂಬಿ ಅಂತಿದ್ರು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಬದಲಾಗಬೇಕಾ, ಸಿದ್ದರಾಮಯ್ಯ ಕುರ್ಚಿಯಿಂದ ಇಳಿಬೇಕಾ, ಇಳಿಬಾರ್ದು ಅಂತಿದ್ರೆ ಮತ ಹಾಕಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿ ಸ್ಥಾನದ ವಿಚಾರವನ್ನ ಪದೇ ಪದೇ ಚುನಾವಣಾ ಪ್ರಚಾರದಲ್ಲಿ ಪ್ರಸ್ತಾಪ ಮಾಡಿದ್ದ ಸಿದ್ದರಾಮಯ್ಯನವರಿಗೆ ರಾಜ್ಯದ ಜನ ಅದೇ ರೀತಿಯ ಅಭೂತಪೂರ್ವವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ. ರಾಜ್ಯದ ಜನ ಅನ್ನೋದು ಬೇಡ, ಆಯ್ತು 3 ಕ್ಷೇತ್ರದ ಜನ, 3 ಕ್ಷೇತ್ರಗಳಲ್ಲೂ ಈ 3 ಅಭ್ಯರ್ಥಿಗಳ ಗೆಲುವಿಗೆ ಪ್ರಮುಖ ಕಾರಣ ಆಗಿರೋದು ಅಹಿಂದ ಮತಗಳು. ಅಹಿಂದ ಮತಗಳ ಕ್ರೋಢೀಕರಣ, ಇದು ಸಿದ್ದರಾಮಯ್ಯನವರ ಪರ ನಾವಿದ್ದೇವೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ ನಾವೆಲ್ಲ ಕಾಂಗ್ರೆಸ್ ಪರವಾಗಿ ನಿಲ್ತೀವಿ ಅನ್ನೋದನ್ನ ಒಂದು ಪರೋಕ್ಷ ಸಂದೇಶ ಕೊಟ್ಟಂಗಿದೆ. ಈ ಸಂದೇಶವನ್ನ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಎನ್ಕ್ಯಾಚ್ ಮಾಡ್ಕೋತಾರೆ. ಈ ಸಂದೇಶದ ಮುಖಾಂತರ ತನ್ನ ಎದುರಾಳಿಗಳಿಗೆ, ಸ್ವಪಕ್ಷದಲ್ಲೇ ಇರುವಂತಹ ಭಿನ್ನರು ಅಂತಲ್ಲ, ಆದರೆ ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಪರೋಕ್ಷವಾಗಿ ಕಣ್ಣಿಟ್ಟಿರೋರಿಗೆ, ಟವಲನ್ನು ಹಾಸಿರೋರಿಗೆ, ಒಂದು ವೇಳೆ ಸಿದ್ದರಾಮಯ್ಯ ಬದಲಾದರೆ ನಾನಿದ್ದೀನಿ ರೇಸ್ನಲ್ಲಿ ಅಂತ ಹೇಳಿದವರಿಗೆ ಸಿದ್ದರಾಮಯ್ಯ ಬದಲಾಗಲ್ಲ ಅನ್ನೋ ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ಕೊಟ್ಟಂಗಿದೆ. ಹಾಗಾಗಿ ಮುಂದಿನ 3 ವರ್ಷ ಯಾರು CM ಅನ್ನೋ ಪ್ರಶ್ನೆ ಬಂದರೆ ಸಿದ್ದರಾಮಯ್ಯನವ್ರ ಬೆಂಬಲಿಗರಂತೂ ಗೆದ್ದಿಲ್ವಾ 3 ಕ್ಷೇತ್ರ, ಸಿದ್ದರಾಮಯ್ಯನವರೇ CM ಅನ್ನೋದನ್ನು ಹೇಳೋದಕ್ಕೆ ಪೂರಕ ವಾತಾವರಣವನ್ನು ಸಿದ್ದರಾಮಯ್ಯ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅರ್ಥಾತ್ 3 ಕ್ಷೇತ್ರಗಳ ಮತದಾರರು ಮಾಡಿಕೊಟ್ಟಿದ್ದಾರೆ. ಆನಂದ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ನಾವು ನೀವು ಇಷ್ಟು ದಿನಗಳವರೆಗೆ ಮಾಡ್ತಾ ಇದ್ದಂಥ ಚರ್ಚೆ, ಮುಖ್ಯಮಂತ್ರಿ ಬದಲಾವಣೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಬೇರೆಯವ್ರ ಕಣ್ಣು, ಇವೆಲ್ಲದಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಅಂತ ಮುಖ್ಯಮಂತ್ರಿಗಳಿಗೆ ಈ 3 ಚುನಾವಣೆಯ ರಿಸಲ್ಟು ಯಾವ ರೀತಿ ಅವರ ಗದ್ದುಗೆಯನ್ನು ಗಟ್ಟಿ ಮಾಡುತ್ತೆ, ಯಾವ್ಯಾವ ಅಂಶಗಳನ್ನು ಇಟ್ಕೊಂಡು ನಾನು ಇಳಿಯಲ್ಲ ಅಂತ ಸಿದ್ದರಾಮಯ್ಯ ಹೇಳೋದಕ್ಕೆ, ಪ್ರತಿಪಾದಿಸೋದಕ್ಕೆ ಸಾಧ್ಯ ಆಗುತ್ತೆ? ಆನಂದ್. ಪ್ರಣೀತ್, ಪ್ರಮುಖವಾಗಿ 3 ಕ್ಷೇತ್ರಗಳನ್ನು ಕ್ಲೀನ್ ಸ್ವೀಪ್ ಮಾಡುವ ಮೂಲಕ ಕಾಂಗ್ರೆಸ್ ನಾಯಕರು ಬಿಜೆಪಿಗೆ ಟಕ್ಕರನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಈ ಕಡೆ ಸಿದ್ದರಾಮಯ್ಯನವರ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ 3 ಕ್ಷೇತ್ರಗಳಲ್ಲೂ ಕೂಡ ನಿರ್ಣಾಯಕ ಪಾತ್ರ ವಹಿಸಿರ್ತಕ್ಕಂಥದ್ದು ಅಹಿಂದ ವರ್ಗದ ಮತದಾರರು. ಆ ಅಹಿಂದ ವರ್ಗ ಮತವನ್ನು ತಮ್ಮತ್ತ ಸೆಳೆಯುವಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಇಲ್ಲಿ ಸಕ್ಸಸ್ ಆಗಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಚನ್ನಪಟ್ಟಣದಲ್ಲೂ ಕೂಡ ಒಂದು ಸೈಡ್ ಒಕ್ಕಲಿಗ ಮತಗಳು ನಿಖಿಲ್ ಪರವಾಗಿ ಒಂದು ಹೋದರೂ ಕೂಡ ಈ ಕಡೆ ಅಲ್ಪಸಂಖ್ಯಾತರು ಹಾಗೆ ಅಹಿಂದ ವರ್ಗದ ಮತದಾರರು CP ಯೋಗೇಶ್ವರ್ ಕಡೆ ಮತವನ್ನ ಚಲಾಯಿಸಿರ್ತಕ್ಕಂಥದ್ದು ಕೂಡ ಅಲ್ಲಿ ಗೆಲುವಿಗೆ ಕಾರಣ ಆಗಿರ್ತಕ್ಕಂಥದ್ದು. ಅದೇ ರೀತಿ ಶಿಗ್ಗಾವಿ ಮತ್ತೆ ಸಂಡೂರಿನಲ್ಲೂ ಕೂಡ ಅಹಿಂದ ವರ್ಗದ ಮತದಾರರೇ ನಿರ್ಣಾಯಕ ಪಾತ್ರವನ್ನ ನಿರ್ವಹಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ CM ಸಿದ್ದರಾಮಯ್ಯನವರು ಪ್ರಚಾರದ ಉದ್ದಕ್ಕೂ ಕೂಡ ತಮ್ಮನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ತಿದ್ದಾರೆ ಬಿಜೆಪಿ ನಾಯಕರು, ಜೊತೆಗೆ ಸ್ವಪಕ್ಷದಲ್ಲೇ ತಮ್ಮನ್ನ ಇಳಿಸ್ತಕ್ಕಂಥ, ಕುರ್ಚಿಯಿಂದ ಕೆಳಗಡೆ ಇಳಿಸ್ತಕ್ಕಂಥ ಒಂದು ಹುನ್ನಾರವನ್ನ ಪರೋಕ್ಷವಾಗಿ ಪ್ರಸ್ತಾಪ ಮಾಡ್ಕೊಂಡೇ ಬರ್ತಾ ಇದ್ರು. ಹಾಗಾಗಿ ಅಹಿಂದ ವರ್ಗದ ಜನರು ಕೂಡ ಎಚ್ಚೆತ್ಕೊಂಡು CM ಸಿದ್ದರಾಮಯ್ಯನವರ ಪರವಾಗಿ ಮತವನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೂಡ ಎದ್ದು ಕಾಣ್ತಾ ಇದೆ. ಯಾಕೆಂದ್ರೆ ಪ್ರಮುಖವಾಗಿ ಪ್ರಚಾರದ ಉದ್ದಕ್ಕೂ ಕೂಡ CM ಸಿದ್ದರಾಮಯ್ಯನವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ರು, ನನಗೆ ಶಕ್ತಿ ತುಂಬಿ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಹಾಗಾಗಿ ಅಹಿಂದ ಮತದಾರರು ಕೂಡ ಎಚ್ಚೆತ್ಕೊಂಡು ಈ ಬಾರಿ CM ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಅವರ ಕೈ ಗಟ್ಟಿ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲೂ ಕೂಡ ಅವರು ಕೂಡ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಹಾಗಾಗಿ 3 ಕ್ಷೇತ್ರಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡೋದಕ್ಕೂ ಕೂಡ ಇಲ್ಲಿ ಅವಕಾಶ ಸಿಕ್ತು. ಮತ್ತೊಂದು ಕಡೆ ಇಲ್ಲಿ ಸ್ವಪಕ್ಷೀಯ ನಾಯಕರು ಕೂಡ CM ಕುರ್ಚಿ ಮೇಲೆ ಟವಲ್ ಹಾಕೊಂಡು ಕೂತಿದ್ರು. ಏನಾದರೂ CM ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆದ್ರೆ ನಾಯಕತ್ವ ಬದಲಾವಣೆ ಪ್ರಶ್ನೆ ಎದುರಾಗುತ್ತೆ, CM ಕುರ್ಚಿಯಿಂದ ಸುಲಭವಾಗಿ ಅವರನ್ನ ಕೆಳಗಿಳಿಸಬಹುದು ಅನ್ನೋ ಲೆಕ್ಕಾಚಾರಗಳನ್ನು ಕೂಡ ಕೆಲವು ಸ್ವಪಕ್ಷೀಯ ನಾಯಕರು ಹಾಕೊಂಡಿದ್ರು. ಆದ್ರೆ ಸಿದ್ದರಾಮಯ್ಯನವರು ಈಗ ಬೈ ಎಲೆಕ್ಷನ್ ಫಲಿತಾಂಶದ ಮೂಲಕ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಜೊತೆಗೆ ತಮ್ಮ ನಾಯಕತ್ವದ ವಿರುದ್ಧ ಯಾರು ಕೂಡ ಚಕಾರ ಎತ್ತದ ಹಾಗೆ ಒಂದು ರೀತಿ ಒಂದು ಪ್ಲಾನ್ಗಳನ್ನು ಕೂಡ ರೂಪಿಸ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹೈಕಮಾಂಡ್ ನಾಯಕರಿಗೂ ಕೂಡ ತಾವು ಯಾವುದೇ ವಿಚಾರದಲ್ಲೂ ಕುಗ್ಗಿಲ್ಲ, ತಮ್ಮ ನಾಯಕತ್ವ ಇನ್ನೂ ಕೂಡ ಬಲಿಷ್ಠವಾಗಿದೆ ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಹಾಗಾಗಿ ಬಾಕಿ 3 ವರ್ಷವೂ ಕೂಡ CM ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಅನ್ನೋ ಒಂದು ವಿಚಾರ ಕಾಂಗ್ರೆಸ್ನ ನಾಯಕರೇ ಮಾತಾಡ್ಕೊಳ್ತಿದ್ದಾರೆ. ಪ್ರಣೋದ್. ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.